ಅಂದ ಎರಡನೇ ಮಾತಿಲ್ಲ. 100 ನಮ್ಮ ನಡೆ ಅಭಿವೃದ್ಧಿ ಕಡೆ. ಅಲ್ಲ, ಮೊದಲಿನಿಂದ ನಿಮ್ಮ ಕುಟುಂಬ ಕಾದು ನೋಡೋಣ, ಸಮಯ ಸಂದರ್ಭ ಕೂಡಿ ಬಂದರೆ ಎಲ್ಲ ಸರಿ ಹೋಗ್ತದೆ. ರಾಜಕೀಯದಲ್ಲಿ ಯಾವುದು ರಾಜಕೀಯ ನಿಂತ ನೀರಲ್ಲ, ಹರಿಯುವ ನೀರು. ಸಮಯ ಸಂದರ್ಭ ಬಂದರೆ ಅದೇನಾಗತ್ತೆ ಅಂತ ನಾವು ಊಹಿಸ್ಕೊಳಕ್ಕೂ ಆಗಲ್ಲ. ರಾಜಕೀಯ ಅನ್ನೋದೇ ಅದಕ್ಕೆ. ತಾವು ನೋಡಿದ್ದೀರಾ, ಬಹಳಷ್ಟು ನಾಯಕರು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಯಾವುದಾದ್ರೂ ಪ್ರಚಾರಗಳಲ್ಲಿ ಎಲ್ಲೋ ಬಂದುಬಿಟ್ರು. ಅದೇ ರೀತಿ ನಮ್ಮ ರಾಜಕೀಯ ಜೀವನದಲ್ಲಿ ರಾಜಕೀಯ ನಿಂತ ನೀರಲ್ಲ, ಹರಿಯುವ ನೀರು. ಆದರೆ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೇನೆ, ನಾವಂತೂ ನಮ್ಮ ನಡೆ ಅಭಿವೃದ್ಧಿ ಕಡೆ ಇರುತ್ತೆ, ಸದಾ ಬಡವರ ಪರವಾಗಿರುತ್ತೆ. ಏನೇ ಅನ್ಯಾಯ ಆಗಲಿ ಅದಕ್ಕೆ ಧ್ವನಿ ಎತ್ತುವಂಥ ಕೆಲಸ ನಾವು ಮಾಡ್ತೀವಿ. ಈಗ JDS ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನು ಹೇಳಕ್ ಬರಲ್ಲ, ಏನಾಗ್ಬೋದು ಅಂತ ನಾವು ಊಹಿಸ್ಕೊಳಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನಾದರೂ ಆಗ್ಬೋದು, ಅದು ಇನ್ನು ನಿರ್ಣಯಗಳು ಯಾರು ತಗೊಂಡಿಲ್ಲ. ಸಮಯ ಸಂದರ್ಭ ಬಂದರೆ ಅದಾಗತ್ತೆ. ತಾವು ಪಕ್ಷದಲ್ಲಿ ಇದ್ದೀನಿ ನಾನು. ಏನು MC ಸುಧಾಕರ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ, ಅದೇ ಕಾಂಗ್ರೆಸ್ ಪಕ್ಷದಿಂದ ನಾನು ಗೆದ್ದಿದ್ದೀನಿ ಈಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಸಲ್ಲಿ ಗೆದ್ದು ತಾವು ನಗರಸಭೆ ಸದಸ್ಯರಾಗಿ ಅಂತ ಒಂದಿದೆ. ತಾವು ಏನನ್ನ JDS ಅಲ್ಲಿ ಸೇರ್ಪಡೆ ಆಗುವಾಗ ನೋಡಿ, ಇವತ್ತು ವಿಶೇಷವಾಗಿ JK ಭವನದ 4ನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿ ಅವರು ನಮಗೆ ನಿನ್ನೆ ಸುಮಾರು 4 ಗಂಟೆ ಸಮಯದಲ್ಲಿ ಫೋನ್ ಮಾಡಿ, ದಯವಿಟ್ಟು ನೀವು ಬರಬೇಕು, ಬಂದು ಪ್ರಸಾದ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ಹೇಳಿದ್ರು. ಭಾಳ ಗೌರವದಿಂದ ಅವ್ರು ಹೇಳಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ಮದುವೆ ಆಗಲಿ, ಗೃಹ ಪ್ರವೇಶಗಳಾಗಲಿ, ಸಾವುಗಳಾಗಲಿ, ಮುಂಜಿಗಳಾಗಲಿ, ಯಾರು ಬೇಕಾದರೂ ಕರೆದ್ರೂ ಅಲ್ಲಿ ಹೋಗಕ್ಕೆ ನಾವು ರೆಡಿ. ಇದರಲ್ಲಿ ಪಕ್ಷ ಇನ್ನೊಂದು ಮತ್ತೊಂದು ಬರೋದಿಲ್ಲ. ಅದೇ ರೀತಿಯಾಗಿ ನಾನು ನಮ್ಮ ತಮ್ಮನ ಮದುವೆಗೆ ಬಂದು ಹಾಲಿ ಶಾಸಕರು ಕರೆದಿದ್ದೆ, ಮಾಜಿ ಶಾಸಕರು ಕರೆದೆ, ಎಲ್ಲರಿಗೂ ಕರೆದೆ. ಗೌರವದಿಂದ ಇಡೀ ಫ್ಯಾಮಿಲಿ ಸಮೇತ ಮಾಜಿ ಶಾಸಕ ಫ್ಯಾಮಿಲಿ JK ಕೃಷ್ಣಾರೆಡ್ಡಿ ಫ್ಯಾಮಿಲಿ ಬಂದರು. ಅದೇ ರೀತಿ ಗೌರವದಿಂದ ಅವ್ರು ಕರೆದಿದ್ದಾರೆ. JK ಭವನದ 4ನೇ ವಾರ್ಷಿಕೋತ್ಸವಕ್ಕೆ ಪ್ರಸಾದ ಕೂಡ ಸ್ವೀಕಾರ ಮಾಡಿದ್ವಿ, ಬಂದಿದ್ದೀವಿ. ಇದರಲ್ಲಿ ರಾಜಕೀಯ ಅನ್ನೋದು ಏನೂ ಇಲ್ಲ. ಮುಂದಿನ